ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನಿವತ್ತಿಲ್ಲಿ ಪರ್ಪಲ್ ಮತ್ತು ಗ್ರೀನ್ ಸ್ಯಾರಿಗೆ ಬೀಡ್ಸ್ ಆರ್ಚ್ ಡಿಸೈನ್ ಆಗ್ತಾ ಇದ್ದೀನಿ. ಅಂದರೆ ಫಸ್ಟು ಬೇಸ್ ಲೈನಲ್ಲೂ ಬೀಡ್ಸ್ ಬರುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲೂ ಬೀಡ್ಸ್ ಬರೋ ಥರ. ಅದು ಮೀಡಿಯಮ್ಮು ಮತ್ತು ಸ್ಮಾಲ್ ಸೈಜ್ ಬೀಡ್ಸು ಎರಡೂ ತೊಗೋಬೇಕು. ಈಗ ಎಡ್ಜಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಹಿಂಗೆ ನೋಡಿ, ಇದನ್ನು 6 ಎಳೆ ದಾರ ತೊಗೊಂಡಿದ್ದೀನಿ. ಯಾಕೆಂದರೆ ಕಾಪರು ಸ್ವಲ್ಪ ಸಣ್ಣ ದಾರ ಬರೋದ್ರಿಂದ 6 ಎಳೆ ಆದರೆ ನಮಗೆ ಬೀಡ್ಸು ಕಂಫರ್ಟಬಲ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ 4 ಚೈನ್ ನೋಡಿ. ಈಗ 2 times 4 ಚೈನ್ ಲಾಕ್ ಆಯಿತು. ಈಗ ಏನು ಮೀಡಿಯಮ್ ಸೈಜ್ ಕಾಪರ್ ಬೀಡ್ಸ್ ಇದೆ ಇದನ್ನು ಒಂದೊಂದನ್ನೇ ಹೀಗೆ ನೀಡಲ್ಲಿಂದ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಹೀಗೆ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳಿ. ಈ ಥರ 5 ಬೀಡ್ಸ್ ಹಾಕಬೇಕು. ಇಲ್ಲ ನಿಮ್ಗೆ ಸ್ವಲ್ಪ ಕಡಿಮೆ ಬೇಕು ಅಂದರೆ 4 ಬೀಡ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 5 ಬೀಡ್ಸ್ ಹಾಕ್ತಾ ಇದ್ದೀನಿ. ಐದು ಬೀಡ್ಸನ್ನು ಸಿಂಗಲ್ ಆಗಿ ಲಾಕ್ ಮಾಡಿ ಹಾಕೊಂಡಿರೋದಾಗಿದೆ. ಈಗ ಇದನ್ನು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನಿಮಗೆ ಇನ್ನೂ ಚಿಕ್ಕದು ಬೇಕು ಅಂದರೆ 3 ಚೈನ್ ಗ್ಯಾಪಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಜಸ್ಟ್ ನಿಮ್ಗೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಆರ್ಚ್ ಥರ ಬರಬೇಕು. ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ, ಮಿಡಲಲ್ಲಿ 4 ಚೈನ್ 3 times ಹಾಕಿದ್ದೀನಿ. ನಿಮಗೆ ಸ್ಟಾರ್ಟಿಂಗ್ ಎಂಡಿಂಗ್ ಮಾತ್ರ 2 times ಬೇಕಾಗುತ್ತೆ. ಮಿಡಲಲ್ಲೆಲ್ಲ 3 times ಬರಲಿ. ಈಗ ಸೇಮ್ ಇದೇ ಥರ ನಾರ್ಮಲಾಗಿ ನಿಮಗೆ ಸಿಂಗಲ್ ಬೀಡ್ಸ್ ಎತ್ಕೊಳ್ಳೋಕ್ಕಾಗ ಸಿಂಗಲ್ ಎತ್ಕೊಳ್ಳಿ, ಡಬಲ್ಲು ತ್ರಿಬಲ್ಲು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಈಗ ತೊಗೊಂಡು ಒಟ್ಟೊಟ್ಟಿಗೆ ಲಾಕ್ ಮಾಡಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ ಕೆಲಸ. ಈಗ ನೋಡಿ, ಡಿಸೈನ್ ಎಂಡಲ್ಲಿದೆ. ಈಗ 4 ಚೈನ 2 times ಹಾಕಿ ಲಾಕ್ ಮಾಡಿ 2 ಚೈನ್ ಹಾಕಿ ನೀಡಲಿಂದ ದಾರ ತೆಗೆದು ಕಟ್ ಮಾಡಿದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ಪು ನಿಮಗೆ ಈ ಥರ ಬೀಡ್ಸ್ ಆರ್ಚ್ ಥರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಇದನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ನೋಡೋಣ. ಇಲ್ಲೇನು ಫಸ್ಟು ಚೈನ್ ಇತ್ತು, ಆ ಚೈನ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಅದು ಎಡ್ಜಲ್ಲಿ ಫಿನಿಶಿಂಗ್ ಅನ್ನೋದಿರೋದಿಲ್ಲ. ಅದಕ್ಕೋಸ್ಕರ ಲಾಕ್ ಮಾಡಿ 2 ಸಲ ಇಲ್ಲ 3 ಸಲ ಗಂಟು ಹಾಕ್ತೀವಿ. ಅದಾದಮೇಲೆ ಗಂಟಾಕ ಅದೇನು ಚೈನ್ ಇತ್ತು ಆ ಹೋಲಲ್ಲೇ ಹೋಗಿ ಲಾಕ್ ಮಾಡಿಕೊಂಡು 4 ಚೈನು ಲಾಕು ಎಲ್ಲಿ ಲಾಕ್ ಮಾಡಿದ್ರಿ ಅಲ್ಲಿ ಲಾಕು, ಮತ್ತು ಒಂದು ಸಿಂಗಲ್ ಲಾಕ್ ಇಲ್ಲಿ ಪಕ್ಕದ ಚೈನಲ್ಲಿ. ಇದಾದಮೇಲೆ ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಬೀಡ್ಸ್ ಹಿಂದೆ ದಾರ ಏನು ಹೋಗಿರುತ್ತೆ ಇದನ್ನು ಸ್ವಲ್ಪ ಹಿಂಗೆ ಟರ್ನ್ ಮಾಡಿದ್ರೆ ಕಾಣಿಸುತ್ತೆ. ಇದರೊಳಗಡೆ ಹೋಗಿ ಈ ದಾರಕ್ಕೆ ಒಂದೊಂದು ಬೀಡ್ಸ್ ಹಿಂದೆ ಇರೋ ದಾರಕ್ಕೂ 4 ಕಂಬನ ಹಾಕೋಬೇಕು. ಹಿಂಗೆ ನೋಡಿ, ಅದು ಒಂದು ಸಲ ಎಳ್ಕೊಂಡ್ರೆ ಅದು ಲೂಸ್ ಆಗುತ್ತೆ. ಆವಾಗ ನೀವು ಆರಾಮಾಗಿ ಹಾಕ್ಬೋದು. ಒಂದೊಂದು ಬೀಡ್ಸ್ಗೆ 4 ಕಂಬ ಮಾತ್ರ ಹಾಕೋಬೇಕು. ಈಗ ನೋಡಿ, ಒಂದು ಬೀಡ್ಸ್ಗೆ 4 ಕಂಬ ಆಗಿದೆ. ಈಗ ನೆಕ್ಸ್ಟ್ ಬೀಡ್ಸ್ಗೆ ಹಾಗೆ ಅದನ್ನು ಕಂಟಿನ್ಯೂ ಮಾಡೋದು. ಹೀಗೆ ಪ್ರತಿಯೊಂದರಲ್ಲೂ ಏನಿದೆ ಅದು ಒಂದೊಂದು ಬೀಡ್ಸ್ ಹಿಂದೆ ಇರೋ ದಾರಕ್ಕೂ 4 ಕಂಬನ ಈ ಸ್ಟೆಪ್ಪಲ್ಲಿ ಹಾಕೋಬೇಕು. ಈಗ ನೋಡಿ, ಪ್ರತಿಯೊಂದರಲ್ಲೂ ಒಂದೊಂದು ಬೀಡ್ಸಲ್ಲೂ 4 ಕಂಬ ಹಾಕಾಗಿದೆ. ಆವಾಗ ನಿಮ್ಗೆ ನೋಡಿ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ ಇಲ್ಲಿ 4 ಕಂಬ ಬಂದಿದೆ ಅಂತ.
ಒಂದೇ ಥರ ಇವನ್ನಾಗಿ ಕಾಣಿಸುತ್ತೆ. ಇದು ಒಳಗಡೆದು ಬೀಡ್ಸ್ ಬಂದು ಆರ್ಚ್ ಅನ್ನೋದು ಕಂಪ್ಲೀಟಾಗಿ ನೀಟಾಗಿ ಕಾಣಿಸುತ್ತೆ. ಈಗ ನಾನು ಎಂಡಲ್ಲಿ ಒಂದು ಲಾಕ್ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ ಲಾಕು ಕುಚ್ಚುಗೋಸ್ಕರ 4 ಚೈನು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿರೋದ್ರಿಂದ 4 ಚೈನ್ ಹಾಕ್ತಾಯಿದ್ದೀನಿ. ನೀವು 8 ಎಳೆ ತೊಗೊಂಡ್ರೆ 3 ಚೈನ್ ಹಾಕ್ಕೊಂಡ್ರು ಸಾಕು. ಇಲ್ಲ ಗ್ಯಾಪ್ ಜಾಸ್ತಿ ಬೇಕು ಅಂದರೆ ತೊಗೊಬೋದು. ಈಗ ನೋಡಿ, ಮತ್ತೆ ನೆಕ್ಸ್ಟು 4 ಚೈನಲ್ಲಿ ಲಾಕ್ ಮಾಡಿಕೊಂಡು ಡೈರೆಕ್ಟ್ ನೆಕ್ಸ್ಟು ಬೀಡ್ಸ್ ಹಿಂದ್ಗಡೆ ದಾರಕ್ಕೆ ಕಂಬನ ಸ್ಟಾರ್ಟ್ ಮಾಡಿಕೊಡಿ. ಈ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಿ. ಈಗ ನೋಡಿ, ಈಗ ಎಲ್ಲನೂ ಕವರ್ ಮಾಡ್ತಾ ಹೋಗಿ. ನಿಮಗೆ ಬೀಡ್ಸ್ ಹತ್ರ ಏನಾದರೂ ದಾರ ಸಿಗ್ತಿಲ್ಲ ಅಂದರೆ ಬೀಡ್ಸ್ನ ಸ್ವಲ್ಪ ಗ್ರಿಪ್ಪಲ್ಲಿ ಹಿಂದೆ ಎಳ್ಕೊಳ್ಳಿ. ಅಲ್ಲೊಂದು ಸಣ್ಣ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿಂದ ನೀವು ಕ್ರೋಶ ಹಾಕೋಬೋದು. ನಿಮ್ಗೆ ಹಾಗೂ ಸಿಕ್ಕಿಲ್ಲ ಅಂದರೆ ಈ ಥರ ಗುಂಪಿನ್ನು ಇಲ್ಲ ಅಂದರೆ ಸೂಜಿ ತೊಗೊಂಡು ಅದ್ರ ಹೆಲ್ಪಿಂದ ಬೀಡ್ಸ್ ಹಿಂದೆ ಇರೋ ದಾರನ ಹಿಂಗೆ ಸ್ವಲ್ಪ ಲಿಫ್ಟ್ ಮಾಡ್ಕೋಬೋದು. ನೋಡಿ, ಹೀಗೆ ಸ್ವಲ್ಪ ಲಿಫ್ಟ್ ಆದರೆ ನಿಮಗೆ ಕ್ರೋಶಾಗೆ ಈಸಿಯಾಗಿ ಸಿಗುತ್ತೆ. ಯಾಕೆಂದರೆ ಬೀಡ್ಸ್ ಒಂದೊಂದ್ಸಲ ನಾವು ಲಾಕ್ ಮಾಡುವಾಗ ಟೈಟಾಗಿ ಮಾಡಿದರೆ ಅದು ನಿಮ್ಗೆ ಹಿಂಸೆ ಆಯ್ತಾ ಇರುತ್ತೆ, ಅದರಿಂದ ನಿಮಗೆ ಕಷ್ಟ ಆಗ್ಬೋದು. ಹಿಂಗೆ ಲಿಫ್ಟ್ ಮಾಡ್ಕೊಂಡಾಗ ಆರಾಮಾಗಿ ನೋಡಿ, ಈಗ ಕ್ರೋಶಾಗೆ ದಾರ ನೀಟಾಗಿ ಸಿಗುತ್ತೆ. ಈಗ ನೋಡಿ, ಒಂದೊಂದರಲ್ಲೂ 4 ಆದಮೇಲೆ ಇದನ್ನು ಎಂಡಲ್ಲೂ ಅಷ್ಟೇ ಎಲ್ಲಿ ಬರುತ್ತೆ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಿರಲ್ಲ, ಅದಾದಮೇಲೆ ಲಾಕು ಮತ್ತು 4 ಚೈನ್ ಲಾಕು, ಎಂಡಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ 2 ಇಲ್ಲ 3 ಚೈನ್ ಹಾಕಿ ಕಟ್ಟಾಗಿಲ್ಲ ಕಟ್ ಮಾಡಿ ದಾರನ ಹೀಗೆ ಎಳೆದು. ಈಗ ನೋಡಿ, ನೀವು ಎಷ್ಟೇ ಡಿಸೈನ್ ಬೇಕು ಅಂದರೆ ಇಷ್ಟು ಕೂಡ ಎಂಡ್ ಮಾಡ್ಕೋಬೋದು. ಇಲ್ಲಿ ಇದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತೆ ಅನ್ನೋದನ್ನು ನಾನು ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಬೀಡ್ಸ್ ಹಾಕ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಮಾಲ್ ಬೀಡ್ಸ್, ಇದು ಮೀಡಿಯಮ್ ಬೀಡ್ಸ್ ಅಲ್ವಾ. ಈಗ ಅದಕ್ಕಿಂತ ಸಣ್ಣ ಬೀಡ್ಸ್ ನೋಡಿ. ಈಗ 3rd ಸ್ಟೆಪ್ ಅಷ್ಟೇ ಎಲ್ಲಿ ಲಾಕ್ ಮಾಡಿರ್ತೀರ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೊದಲು ಕ್ರೋಶೆಯಿಂದ ದಾರನ ಎಳ್ಕೊಂಡು ಹೀಗೆ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಾದ್ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಬರುತ್ತಾ 4 ಚೈನ್ ಬರುತ್ತಾ ನೋಡಿ. ನಾನಿಲ್ಲಿ 4 ಚೈನೇ ಲಾಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಡಿಸ್ಟೆನ್ಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ನೋಡಿ ಲಾಕ್ ಮಾಡಿ. ಈಗ ಡೈರೆಕ್ಟ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸಿಂಗಲ್ ಆಗು ತೊಗೋಬೋದು, ಇಲ್ಲ 2-3 ಆದರೂ ತೊಗೋಬೋದು. ಒಂದು ಬೀಡ್ಸ್ನ ಎಳ್ಕೊಂಡು ಈಗ ನೋಡಿ, ಇದು ಎಂಡು, ಇದ್ರ ಪಕ್ಕದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಬೀಡ್ಸ್ ಆ್ಯಡ್ ಮಾಡೋದು. ಈ ಜಡೆ ಬಿಟ್ಟು ನೆಕ್ಸ್ಟು ಜಡೆಯಲ್ಲಿ ಲಾಕ್ ಮಾಡೋದು. ಹೀಗೆ ಒಂದೊಂದನ್ನು ಲಾಕ್ ಮಾಡ್ತಾ ಹೋಗಿ ಫುಲ್ಲು ಒಂದು ಜಡೆ ಬಿಟ್ಟು ಇನ್ನೊಂದು ಜಡೆಗೆ ಎಲ್ಲದರಲ್ಲೂ ಲಾಕ್ ಮಾಡಬೇಕು. ಮಾಡಾದಮೇಲೆ ಎಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಏನು ಒಂದು ಸಿಂಗಲ್ ನಾಟ್ ಹಾಕಿದ್ರಿ ಅಲ್ಲಿ, ಮತ್ತು ನಿಮ್ಗೆ ಅದು ಲಾಕ್ ಹತ್ರ ಬಂದರೆ ಅಲ್ಲೇ ಲಾಕ್ ಮಾಡ್ಬೋದು, ಇಲ್ಲ ಅಂದರೆ ಸಿಂಗಲ್ ನಾಟ್ ಇರುತ್ತಲ್ಲ ಅಲ್ಲಾದರೂ ಲಾಕ್ ಮಾಡ್ಬೋದು. ಈಗ ಫಿನಿಶ್ ಆಗುತ್ತೆ. ಇದಾದಮೇಲೆ ಮತ್ತೆ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕಲ್ಲಿ ಬರುತ್ತಲ್ಲ 4 ಚೈನ್ದು ಅಲ್ಲಿಗೆ ಲಾಕ್ ಮಾಡಿ. ಫಸ್ಟ್ ಮಾತ್ರ ಎಡ್ಜಲ್ಲಿ ಲಾಕ್ ಮಾಡಿ, ನೆಕ್ಸ್ಟ್
ಚೈನ್ ಬಿಟ್ಟೆ ಲಾಕ್ ಮಾಡ್ತಾ ಹೋಗಿ, ಇಲ್ಲಾಂದರೆ ನಿಮಗದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಎಲ್ಲನೂ ಒಂದೊಂದು ಚೈನ್ ಗ್ಯಾಪ್ ಇಟ್ಟು ಎಲ್ಲದರಲ್ಲೂ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಂಡಲ್ಲಿ ಇನ್ನೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ. ಎಂಡಲ್ಲಿ ಒಂದು ಬೀಡ್ಸ್ ಲಾಕ್ ಮಾಡಾದ್ಮೇಲೆ ಮತ್ತು ಲಾಕಲ್ಲಿ ಲಾಕು ಮತ್ತು 4 ಚೈನು ಕುಚ್ಕೋಸ್ಕರ ಏನು ಗ್ಯಾಪ್ ಇಟ್ಟಿರ್ತೀವಿ ಅದು, ಮತ್ತು ಲಾಕಲ್ಲಿ ಲಾಕ್ ಮಾಡಿ ನೋಡಿ ಕುಚ್ಚು ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನಾನು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಅದಾದಮೇಲೆ 2 ಚೈನ್ ಹಾಕಿ ದಾರ ಕಟ್ ಮಾಡಿ ತೆಗೆದು ಡಿಸೈನ್ನ ಎಂಡ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಈಗ ನೋಡಿ ಫೈನಲ್ ಆಗಿ ಡಿಸೈನು ಎಷ್ಟು ಗ್ರ್ಯಾಂಡಾಗಿ ಕಾಣಿಸಿದೆ. ನಾನಿದು ಕಾಪರಲ್ಲಿ ಹಾಕಿದ್ದೀನಿ, ಇದರಲ್ಲಿ ಗೋಲ್ಡು ಸಿಲ್ವರ್ ಬೀಡ್ಸೂ ಸಿಗುತ್ತೆ. ಸ್ಯಾರಿ ಬಾರ್ಡರ್ ಯಾವುದಿರುತ್ತೆ ಅದಕ್ಕೆ ನೋಡಿಕೊಂಡು ರಿಲೇಟೆಡ್ ಹಾಕ್ಕೊಳ್ಳಿ. ಈ ಡಿಸೈನ್ಗೆ ನೀವು 800ಇಂದ 1000ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದೇ ಥರ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.